ನಮಸ್ಕಾರ. ನಾನು ಪ್ರಸನ್ನಾಚಾರ್ಯ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದಿಂದ ಮಾತಾಡ್ತಿದ್ದೇನೆ. ಪೂಜ್ಯ ಪರ್ಯಾಯ ಶ್ರೀಪಾದರ ಚತುರ್ಥ ಪರ್ಯಾಯ ವಿಶ್ವ ಗೀತಾ ಪರ್ಯಾಯ ಇನ್ನೇನು ಮುಕ್ತಾಯ ಹಂತದಲ್ಲಿದೆ. ಮಂಗಳೋತ್ಸವದ ನಾವು ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಈ ಒಂದು ವಿಶ್ವಗೀತಾ ಪರ್ಯಾಯದಲ್ಲಿ ಪೂಜ್ಯ ಶ್ರೀಪಾದರು ಆ ಹೆಸರನ್ನೇ ಹೇಳುವಂತೆ ಭಗವದ್ಗೀತೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಕೆಲಸವನ್ನು ಲಕ್ಷಾಂತರ ಮಂದಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲಕ್ಷಾಂತರ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶ್ವಾದ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಒಂದು ಅಭಿಯಾನ, ಒಂದು ಭಗವದ್ಗೀತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಸ್ವಾಮೀಜಿಯರು ಹಾಕಿಕೊಂಡಂಥ ಮಹಾಯೋಜನೆಗಳು ಇದೊಂದು ಕೂಡ. ಇಂತಹ ಯೋಜನೆ ಬಹಳ ಯಶಸ್ವಿಯಾಗಿ ನಡೆಯುವುದು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಕೂಡ ನರೇಂದ್ರ ಮೋದಿಯವರು ಕೂಡ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಹುರಿದುಂಬಿಸಿದ್ದಾರೆ. ಇಂತಹ ಒಂದು ವಿಶ್ವ ಗೀತಾ ಪರ್ಯಾಯ ಅಂತೇಳಿ ಅನ್ವರ್ಥಕವಾಗಿ ಚತುರ್ಥ ಪರ್ಯಾಯವನ್ನು ಮಾಡಿ ಶ್ರೀಕೃಷ್ಣನಿಗೆ ಮುಖ್ಯ ಪ್ರಾಣದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪೂಜ್ಯ ಶ್ರೀಪಾದರ ಒಂದು ಮಹಾ ಕಾರ್ಯಕ್ಕೆ ನಾಳೆ ಅಂದರೆ 15ನೇ ತಾರೀಕಿಗೆ ಗುರುವಂದನಾ ಕಾರ್ಯಕ್ರಮ ಅಂಥೇಳಿ ನಮ್ಮ ಪರ್ಯಾಯ ಸ್ವಾಗತ ಸಮಿತಿಯ ಸದಸ್ಯರು ಮತ್ತು ಅನೇಕ ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ತುಲಾಭಾರ ಸಹಿತವಾಗಿರ್ತಕ್ಕಂತಹ ಗುರುವಂದನಾ ಕಾರ್ಯಕ್ರಮ. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಹಲವಾರು ಹಿರಿಯ ಶ್ರೀಪಾದರು, ವಿಶ್ವಪ್ರೀತೀರ್ಥ ಶ್ರೀಪಾದರು ನಮ್ಮೆಲ್ಲ ಪರ್ಯಾಯದ ಕಾರ್ಯಕ್ರಮಗಳಲ್ಲಿ ಬಹಳ ಸಹಕಾರವನ್ನು ನೀಡಿ ಯಶಸ್ವಿಯಾಗಿ ಅಂತೆ ಮಾಡಿದವರು ಶ್ರೀಕೃಷ್ಣ ಪೂಜಾ ನಿರತರು. ಅಂತಹ ಶ್ರೀ ಹಲವಾರು ಹಿರಿಯ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಜೊತೆಗೆ ನಮ್ಮ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಕೂಡ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ. ಈಗಾಗಲೇ ಅಲಂಕಾರ ಶ್ರೀಕೃಷ್ಣನ ಭವ್ಯವಾದ ಅಲಂಕಾರಗಳಿಂದ ಮನೆ ಮಾತಾಗಿರ್ತಕ್ಕಂತಹ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಈ ಚತುರ್ಥ ಗೀತಾ ಪರ್ಯಾಯದಲ್ಲಿ ಅಲಂಕಾರದಿಂದ ಎಲ್ಲರ ಶ್ರೀಕೃಷ್ಣ ಈ ಉಡುಪಿಯ ಗಮನವನ್ನು ಸೆಳೆಯುವಾಗಿ ಮಾಡಿದ್ದಾರೆ. ಹೀಗೆ ವಿಶ್ವಗೀತಾ ಪರ್ಯಾಯ ಬಹಳ 2 ವರ್ಷಗಳ ಕಾಲ ನಿರಂತರವಾಗಿ ಜನರ ಮಾನಸದಲ್ಲಿ ಅಚ್ಚೆ ಹೊತ್ತಿದೆ ಎಂಬುದನ್ನು ನಾವು ಗಮನಿಸಿದ್ದೇವೆ. ಪೂಜ್ಯ ಶ್ರೀಪಾದರು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು 1750ಕ್ಕಿಂತಲೂ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು ಒಂದು ಇತಿಹಾಸ ಆಗಿದೆ. ಹಾಗೆ 700ಕ್ಕಿಂತಲೂ ಹೆಚ್ಚು ಧಾರ್ಮಿಕ ಪ್ರವಚನಗಳು ಅನೇಕ ಗಣ್ಯ ವಿದ್ವಾಂಸರಿಂದ ಈ ಕಾರ್ಯಕ್ರಮಗಳು ನಡೆದಿದೆ ಮತ್ತು ಅನೇಕ ಭಜನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮಾವೇಶಗಳು ಹೀಗೆ ಹಲವು ಕಾರ್ಯಕ್ರಮಗಳಿಂದ 2 ವರ್ಷ ಪೂರ್ತಿ ಈ ಕಾರ್ಯಕ್ರಮಗಳಿಂದ ಇಡೀ ಉತ್ಸವದ ವಾತಾವರಣ ಆಗಿ ಜನರ ಮಾನಸದಲ್ಲಿ ಅಚ್ಚೊತ್ತಿದೆ ಎಂಬುದನ್ನು ತಿಳಿಸಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಹಾಗೆ ಈ ಒಂದು ವಿಶ್ವಗೀತಾ ಪರ್ಯಾಯದಲ್ಲಿ ಅನೇಕ ಈ ಪೂಜ್ಯ ಶ್ರೀಪಾದರ ಪೀಠಾರೋಹಣದ ಒಂದು ಸನ್ಯಾಸ ತಗೊಂಡು ಪೀಠಾರೋಹಣ ಮಾಡಿರ್ತಕ್ಕಂಥ ಒಂದು 50 ವರ್ಷದ ಪೂರೈಸಿದ ಒಂದು ಸುವರ್ಣ ಮಹೋತ್ಸವ ಈ ಪರ್ಯಾಯದ ಸಂದರ್ಭದಲ್ಲಿ ಬಂದದ್ರಿಂದ ಎಲ್ಲ ಶ್ರೀಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂಥ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಸುವರ್ಣ ತೀರ್ಥ ಮಂಟಪವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಯವರಿಂದ ಮಾಡಿಸಿದ್ದಾರೆ. ಹಾಗೆ ಸರ್ವಜ್ಞ ಪೀಠಕ್ಕೆ ಏನು ಪರ್ಯಾಯದಲ್ಲಿ ಸಂಭ್ರಮದಲ್ಲಿ ಎಲ್ಲ ಸರ್ವ ಪೀಠಾರೋಹಣ ಮಾಡ್ತಾರೆ ಎಲ್ಲ ಯತಿಗಳು. ಅಂತಹ ಶ್ರೀಮದ್ ಆಚಾರ್ಯರು ತ್ರೈಲೋಕ್ಯಾಚಾರ್ಯರಾಗಿರ್ತಾರೆ ಶ್ರೀಮದ್ ಆಚಾರ್ಯರು ಕೂತಿರ್ತಕ್ಕಂತಹ ಏನು ಸರ್ವಜ್ಞ ಪೀಠ ಇದೆ ಅದನ್ನು ಸುವರ್ಣಮಯವನ್ನಾಗಿ ಮಾಡಿದ್ದಾರೆ. ಹಾಗೆ ಕನಕ ಗೋಪುರ, ಕನಕ ಕಿಂಡಿಯನ್ನು ಕೂಡ ಕನಕ ಕವಚದ ಕನಕವಚದ ಒಂದು ಜೋಡಣೆಯೊಂದಿಗೆ ಅದನ್ನು ಕೂಡ ಭವ್ಯವನ್ನಾಗಿ ಮಾಡಿದ್ದಾರೆ. ಹಾಗೆ ಸುವರ್ಣ ರಥ, ಪಾರ್ಥಸಾರಥಿ ಸುವರ್ಣ ರಥ ಒಂದನೇದಾಗಿ ಈ ಲಕ್ಷಾಂತರ ಮಂದಿ ಭಗವದ್ಗೀತೆಯನ್ನು ಬರೆಯಿಸಿದ ನೆನಪಿಗಾಗಿ ಕೋಟಿ ಗೀತಾಲೇಖನ ಯಜ್ಞದ ಸ್ಮರಣೆಗಾಗಿ ಹಾಗೆ ತಮ್ಮ ಪೀಠಾರೋಹಣದ ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ಭಕ್ತರ ಸಹಕಾರದಿಂದ ಸುವರ್ಣ ಪಾರ್ಥಸಾರಥಿ ಬಹಳ ಅದ್ಭುತವಾಗಿರ್ತಕ್ಕಂತಹ ರಥ, ಬಹಳ ಒಂದು ಹೊಸ ಮಾದರಿಯ ರಥ. ಒಳಗೆ ಕೃಷ್ಣ ಮಠದ ಒಳಗಡೆ ಗರ್ಭಗುಡಿಯ ಬಳಿ ಸುತ್ತ ಹೋಳಿಯಲ್ಲಿ ಎಳೆಯತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಸನ್ನಿವೇಶವನ್ನು ಪೂಜ್ಯ ಶ್ರೀಪಾದರು ಒದಗಿಸಿದ್ದಾರೆ. ಹೀಗೆ ಸುವರ್ಣ ಪಾರ್ಥ ಸಾರಥಿ ರಥದ ಸಮರ್ಪಣೆ ಕೂಡ ನಡೆದಿದೆ. ಹೀಗೆ ಹಾಗೂ ಅನೇಕ ಕೃಷ್ಣ ಮಠದ ಅಭಿವೃದ್ಧಿಯ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಸುವರ್ಣ ಪಥ ಅಂತೇಳಿ ಏನು ಭಕ್ತರಿಗೆ ನಡೆದಾಡಲಿಕ್ಕೆ
ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳ ಅನುಕೂಲಕ್ಕಾಗಿ ಸುವರ್ಣ ಪಥ ಅಂತೇಳಿ ಮಾಡಿದ್ದಾರೆ. ಹಾಗೆ ಬಯೋಗ್ಯಾಸ್ ಈ ತ್ಯಾಜ್ಯಗಳ ನಿರ್ವಹಣೆಗೋಸ್ಕರ ಸುಸಂಸ್ಕೃತವಾಗಿರೋ ಬಯೋಗ್ಯಾಸನ್ನು, ಹಾಗೆ ಸುಲಭ ಶೌಚಾಲಯ, ಶುದ್ಧಿ ಮಂದಿರ ಎಂಬುದಾಗಿ ಹತ್ತಿರದಲ್ಲಿ ಕೃಷ್ಣ ಮಠದ ಯಾತ್ರಾರ್ಥಿಗಳಿಗೆ ಭಕ್ತರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಹಾಗೆ ಬಹಳ ಎಲ್ಲ ಭಕ್ತರ ಮಳೆ ಗಾಳಿ ಇದರಿಂದ ಅವರಿಗೆ ಬಿಸಿಲಿನಿಂದ ಅವರು ನಿಂತು ಬರತಕ್ಕಂಥ ಜನಸಂದಣಿಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ತಗಡಿನ ಶೀಟಿನ ಇದನ್ನು ಕೂಡ ಭವ್ಯವಾಗಿ ಮಾಡಿ ಅದನ್ನು ಎಲ್ಲ ಜನರು ಆ ಮೂಲಕ ಹಾದು ಹೋಗಲಿಕ್ಕೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಪರ್ಯಾಯದ ಪ್ರಾರಂಭದಿಂದಲೂ ಪ್ರಾರಂಭವಾಗಿ ಇನ್ನೂ ಕೂಡ ನಡೀತಾನೆ. ಹೀಗೆ ಶ್ರೀಕೃಷ್ಣ ಮಠದ ಜೀರ್ಣೋದ್ಧಾರದ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀಪಾದರು ಈ ಸಾಮಾಜಿಕವಾಗಿಯೂ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ಇಂತಹ ಪೂಜ್ಯ ಶ್ರೀಪಾದರ ಚತುರ್ಥ ಪರ್ಯಾಯವನ್ನು ಗಮನಿಸಿದ ಭಕ್ತರು ನಾಳೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದರು ಚತುರ್ಥ ಪರ್ಯಾಯ 4 ಪರ್ಯಾಯವನ್ನು ಪೂರೈಸಿದವರಿಗೆ ಸಿಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಬಿರುದು ಇದು ಈಗಾಗಲೇ ದಾಖಲೆಯಾಗಿದೆ. ನಮ್ಮ ಪುತ್ತಿಗೆ ಮಠದ ಪರಂಪರೆಯಲ್ಲಿ ಶತಾಯುಷಿ ಸುಧೀಂದ್ರ ತೀರ್ಥರಿಗೆ ಹಾಗೂ ಸೌದೆ ಮಠದ ವಿಶ್ವೋತ್ತಮ ತೀರ್ಥ ಶ್ರೀಪಾದರು ಕೂಡ ಈ ಬಿರುದನ್ನು ಪಡೆದಿದ್ದಾರೆ ಎಂಬುದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದೇ ಬಿರುದಿನ ಹೆಸರು ಯತಿ ಕುಲ ಚಕ್ರವರ್ತಿ. ಯಾರು 4 ಪರ್ಯಾಯವನ್ನು ತಮ್ಮ ಬಾಲ್ಯದಲ್ಲೇ ಆಶ್ರಮ ಸ್ವೀಕಾರ ಮಾಡಿದ್ರಿಂದ ಅವರಿಗೆ 4 ಪರ್ಯಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಖಂಡ ಬ್ರಹ್ಮಚರ್ಯ ಮತ್ತು ತಪಸ್ಸಿನಿಂದ ಕೂಡಿ ಯಾರು 4 ಪರ್ಯಾಯವನ್ನು ಮಾಡಿರ್ತಾರೆ ಅವರಿಗೆ ಯತಿಕುಲ ಚಕ್ರವರ್ತಿ ಎಂಬ ಬಿರುದು ಪ್ರಾಪ್ತಿಯಾಗುತ್ತೆ. ಅಂತಹ ಬಿರುದನ್ನು ಎಲ್ಲ ಭಕ್ತರು ಸೇರಿ ಶ್ರೀಕೃಷ್ಣನ ಪೂಜೆಯನ್ನು ಚತುರ್ಥ ಬಾರಿ ಮಾಡಿರ್ತಕ್ಕಂತಹ ತಮ್ಮ ಶಿಷ್ಯರಿಂದ ಒಡಗೂಡಿ ಮಾಡಿರ್ತಕ್ಕಂತಹ ಪರ್ಯಾಯ ಶ್ರೀ ಸುಗುಣೇಂದ್ರ ಶ್ರೀಪಾದರಿಗೆ ಶ್ರೀ ಅದಮಾರು ಹಿರಿಯ ಶ್ರೀಪಾದರ ಅವರ ಹೆಚ್ಚಿನ ಗುರುಗಳು ಮತ್ತು ಪ್ರಿಯ ಮಿತ್ರರಾಗಿರ್ತಕ್ಕಂತಹ ನಮ್ಮೆಲ್ಲ ಪರ್ಯಾಯದಲ್ಲಿ ವಿಶೇಷ ಸಹಕಾರವನ್ನು ನೀಡಿರ್ತಕ್ಕಂತಹ ಅದಮಾರು ಹಿರಿಯ ಶ್ರೀಪಾದರ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಸನ್ನಿಧಾನದಲ್ಲಿ ಎಲ್ಲ ಭಕ್ತರು ಕೂಡ ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಯತಿಕುಲ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಪೂಜ್ಯ ಶ್ರೀಪಾದರಿಗೆ ನೀಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮ 15ನೇ ತಾರೀಕಿಗೆ ನಡೀಲಿಕ್ಕಿದೆ. ಸಂಜೆ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ರಾಜಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಭಕ್ತರೇ ಶ್ರೀಕೃಷ್ಣ ಮುಖ್ಯ ಪ್ರಾಣ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಂತೆ ಮಾಡಿ ತನ್ಮೂಲಕ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪರ್ಯಾಯ ಶ್ರೀಪಾದರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನಮ್ಮ ಚತುರ್ಥ ಪರ್ಯಾಯೋತ್ಸವದ ಮಂಗಳೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿಮಗೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ವಿಶ್ವಗೀತ ಪರ್ಯಾಯ ಚತುರ್ಥ ಪರ್ಯಾಯ ಮಹೋತ್ಸವದಲ್ಲಿ ನಾವೆಂದಿಗೂ ಕೂಡ ನಿಮ್ಮನ್ನು ಮರೆಯುವಂತಿಲ್ಲ. ಎಲ್ಲ ಭಕ್ತ ಜನರು ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ. ಪೂಜ್ಯ ಶ್ರೀಪಾದರ ಅನೇಕ ಕಾರ್ಯಕ್ರಮಗಳಿಗೆ ಉದಾರ ದೇಣಿಗೆಯನ್ನು ನೀಡುವ ಮೂಲಕ ಕೂಡ ಸಹಕಾರ ಮಾಡಿದ್ದಾರೆ. ಸುವರ್ಣ ಪಾರ್ಥಸಾರಥಿ ಆಗಲಿ, ಕೋಟಿ ಗೀತಾಲಾಕಿನ ಯಜ್ಞ ಆಗಲಿ ಅಥವಾ ಶುದ್ಧಿ ಮಂದಿರ ಆಗಲಿ ಎಲ್ಲ ಅನೇಕ ಕಾರ್ಯಕ್ರಮಗಳಲ್ಲಿ ಅನ್ನದಾನಕ್ಕೂ ಕೂಡ ವಿಶೇಷವಾಗಿ ಅನೇಕ ಕಂಪೆನಿಗಳು ಮತ್ತು ವೈಯಕ್ತಿಕ ಕೂಡ ಅನೇಕ ದಾನಿಗಳು ಕೂಡ ತಾಮುಂದು ಅಂತೇಳಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಎಲ್ಲರಿಗೂ ತಿಳಿಯುವಂತೆ ಮಾಡಲಿಕ್ಕೆ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಅಹರ್ನಿಶಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದನ್ನು ವಿಶೇಷ ಪ್ರಚಾರವನ್ನು ಕೂಡ ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಾಗೆ ಚತುರ್ಥ ಗೀತಾ ಪರ್ಯಾಯ ವಿಶ್ವಗೀತಾ ಪರ್ಯಾಯ ವಿಶ್ವದಾದ್ಯಂತ ಪ್ರಚಾರ ಆಗಿ ಎಲ್ಲ ವಿಶ್ವದ ಎಲ್ಲ ಭಗವದ್ಭಕ್ತರು ಭಾಗವಹಿಸುವಂತೆ ಮಾಡಲಿಕ್ಕೆ ಮಾಧ್ಯಮ ಮಿತ್ರರ ಒಂದು ಸಹಕಾರ ನಾವು ಅವಿಸ್ಮರಣೀಯವಾಗಿದೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಅವರು ಶ್ರೀಕೃಷ್ಣ ಸೇವಾ ರೂಪದಲ್ಲಿ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವಿಶ್ವಾದ್ಯಂತ ಇರತಕ್ಕಂಥ ಪರ್ಯಾಯ ಶ್ರೀಪಾದರ ನಮ್ಮ ಪೂಜ್ಯ ಪುತ್ತಿಗೆ ಶ್ರೀಪಾದರ ಅನೇಕ ಭಕ್ತರು ನಮ್ಮ ಎಲ್ಲ 15 ಏನು ಶಾಖೆಗಳಿದೆ, ಅಮೆರಿಕದಲ್ಲಿ 11, ಆಸ್ಟ್ರೇಲಿಯಾದಲ್ಲಿ 2, ಕೆನಡಾದಲ್ಲಿ 1 ಮತ್ತು ಲಂಡನ್ನಲ್ಲಿ 1, ಹೀಗೆ 15 ಶಾಖೆಗಳಲ್ಲಿ ಇರತಕ್ಕಂತಹ ಅಲ್ಲಿಯ ಎಲ್ಲ ಭಕ್ತರು ಕೂಡ ಮತ್ತು ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಪೂಜ್ಯ ಶ್ರೀಪಾದರ ಏನು ಸಂಕಲ್ಪ ಇದೆ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗೆ ಸ್ಥಳೀಯ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಂತೆ ನಮ್ಮದೇ ಪರ್ಯಾಯ ಎಂಬುವಂತೆ ಚತುರ್ಥ ಪರ್ಯಾಯವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ದಾಖಲೆ ಮಟ್ಟದಲ್ಲಿ ಪ್ರಚಾರ ಆಗುವಂತೆ ಮಾಡಿದ್ದಾರೆ. ಅಂತಹ ಎಲ್ಲ ಭಕ್ತರಿಗೂ ಎಲ್ಲ ದಾನಿಗಳಿಗೂ ಎಲ್ಲ ಸಹೃದಯರಿಗೂ ನಾನು ಮತ್ತೊಮ್ಮೆ ನಿಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಗಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.